ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಒಂದು ಆಯಾಮದ ಸುದ್ದಿ ಆದ್ರೆ ವೈಟ್ ಹೌಸ್ ಬಳಿ ಗುಂಡಿನ ದಾಳಿ ಅಂತ. ಮತ್ತೊಂದು ಕಡೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಇರಾನ್ ಯುದ್ಧ ಮತ್ತೆ ಮುಂದುವರಿಯೋ ಸಾಧ್ಯತೆ, ಮತ್ತೆ ವಿಸ್ತರಣೆ ಆಗುತ್ತಾ? ಅಮೆರಿಕ ಇರಾನ್ ಯುದ್ಧ ವಿರಾಮ 60 ದಿನ ಶಾಂತಿಗೆ ಇರಾನ್ ಹೊಸ ಸಂಧಾನ ಸೂತ್ರ ಸಿದ್ಧಪಡಿಸಿಕೊಂಡಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಭಾನುವಾರದ ಒಳಗಡೆ ಡೀಲ್ ಮಾಡ್ಕೊಳ್ಳಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದೀಗ ಮಗನ ಮದುವೆಗೂ ಕೂಡ ಹಾಜರಾಗದೆ ವೈಟ್ ಹೌಸ್ಗೆ ಟ್ರಂಪ್ ಎಂಟ್ರಿ ಕೊಟ್ಟಿದ್ದಾರೆ. ತುರ್ತು ಕಾರಣ ನೀಡಿ ವೈಟ್ ಹೌಸ್ಗೆ ಆಗಮಿಸಿದ್ದಾರಂತೆ ಡೊನಾಲ್ಡ್ ಟ್ರಂಪ್. ಹಾಗಾಗಿ ಪಾಕ್ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಆಗುತ್ತಾ ಅಥವಾ ಮತ್ತೆ ಮುಂದೆ ಒರೆಯುತ್ತಾ ಈ ಯುದ್ಧ ಅನ್ನೋದು ಪ್ರಶ್ನೆ ಇದೆ. ಸೊ ಇವತ್ತಿಗೆ ಟ್ರಂಪ್ ಅವರು ಕೊಟ್ಟಿರುವಂತಹ ಡೆಡ್ ಲೈನ್ ಅಂತ್ಯ ಆಗಿರೋದ್ರಿಂದ ಇವತ್ತು ನಡೆಯುವಂತಹ ಸಂಧಾನ ಸಭೆ ವೆರಿ ಇಂಪಾರ್ಟೆಂಟ್. ಒಂದು ಸಂಧಾನ ಇಲ್ಲ ಅಂದ್ರೆ ಯುದ್ಧ ಮುಂದುವರಿಯುತ್ತಾ ಅನ್ನೋದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಮತ್ತೆ ಸಂಧಾನ ಮುಂದುವರಿಯುತ್ತಾ ಅಂದ್ರೆ ಸಂಧಾನ ಯಶಸ್ವಿ ಆಗುತ್ತಾ? ಈ ಕದನ ವಿರಾಮ ಮುಂದುವರಿಸುವಂತ ಮನಸ್ಥಿತಿಯಲ್ಲಿದ್ದಾರಾ ಅಥವಾ ಯುದ್ಧ ಮಾಡಲೇಬೇಕು ಅಂತ ಎರಡು ರಾಷ್ಟ್ರಗಳ ಮನಸ್ಥಿತಿ ಇದೆಯಾ ಅನ್ನೋದು ಪ್ರಶ್ನೆ. ಇವ್ರು ಯುದ್ಧ ಮಾಡೇ ಮಾಡ್ತೀವಿ, ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂದ್ರೆ ಅಗೇನ್ ಜಗತ್ತಲ್ಲಿ ಅತಿ ದೊಡ್ಡ ಕ್ರಾಂತಿ ಅಥವಾ ಬೇರೆ ಬೇರೆ ದೇಶಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಮತ್ತಷ್ಟು ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಖಂಡಿತ ಶ್ರುತಿ, ಏನಂದರೆ ಏನು ಇರಾನ್ ವಿರುದ್ಧ ಅಮೆರಿಕ ಒಂದು ಡೆಡ್ಲೈನನ್ನು ಕೊಟ್ಟಿತ್ತು. ಈ ಭಾನುವಾರದೊಳಗಡೆ ಅಂದರೆ ಇವತ್ತಿನ ಒಳಗಡೆ ನೀವು ಒಂದು ಡೀಲ್ಗೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಒಂದು ಕಡೆ ಎಚ್ಚರಿಕೆ ಕೊಟ್ಟಿದ್ದರು, ಮತ್ತೊಂದು ಕಡೆ ಏನೊಂದು ಇರಾನ್ನಿಂದ ಹೊರಡುವ ಮತ್ತು ಇರಾನ್ಗೆ ಆಗಮಿಸುವ ಹಡಗುಗಳಿಗೆ ಅಮೆರಿಕದ ಒಂದು ನೌಕಾಪಡೆಯ ಜಲದಿಗ್ಬಂಧನ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಇರಾನ್ ಕೂಡ ಹರ್ಮುಜ್ ಜಲಸಂಧಿಯನ್ನು ಕಂಪ್ಲೀಟಾಗಿ ಬಂದ್ ಮಾಡಿದೆ. ಹಾಗಾಗಿ ಭಾರತ, ಚೀನಾ ಸೇರಿದಂತೆ ಎಲ್ಲ ದೇಶಗಳಿಗೆ ತೈಲ ಮತ್ತು ಅನಿಲದ ಸರಬರಾಜು ಸಂಪೂರ್ಣವಾಗಿ ನಿಂತೇ ಹೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ರೀತಿಯಾದಂಥ ಶಾಂತಿ ಮಾತುಕತೆ ನಡೆದು ಸಂಧಾನ ನಡೆದಂಥ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಆಗ ಭಾರತ ಸೇರಿದಂತೆ ಎಲ್ಲ ದೇಶಗಳಿಗೂ ಒಂದು ರೀತಿ ತೈಲದ ಏನು ಆಘಾತ ಇದೆ ಅದರಿಂದ ಮುಕ್ತಿ ಸಿಗುತ್ತೆ ಅಂತ ಕಾಯ್ತಾ ಇದೆ ಇಡೀ ವಿಶ್ವ. ಆದರೆ ಸದ್ಯದ ಮಟ್ಟಿಗೆ ಸಂಧಾನ ಆಗುತ್ತೋ ಅಥವಾ ಮತ್ತೆ ಯುದ್ಧ ಆಗುತ್ತೋ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕೆಂದರೆ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವ್ರು ಕೊಟ್ಟಿರೋಂಥ ಡೆಡ್ಲೈನ್ ಇವತ್ತು ಅಂತ್ಯ ಆಗ್ತಾ ಇದೆ. ಇನ್ನೊಂದು ಕಡೆ ಇರಾನ್ ಕೂಡ ಯಾವುದೇ ರೀತಿಯಾದಂಥ ಒಂದು ಮಣಿಯುವಂಥ ಲಕ್ಷಣಗಳು ಕಂಡುಬರ್ತಿಲ್ಲ. ಜೊತೆಗೆ 60 ದಿನಗಳ ಒಂದು ಸಂಧಾನ ಸೂತ್ರವನ್ನು ಇರಾನ್ ಸಿದ್ಧಪಡಿಸ್ತಿದೆ ಅನ್ನೋ ಒಂದು ಮಾಹಿತಿ ಕೇಳಿಬರ್ತಾ ಇದೆ. ಈ ಮೂಲಕ ನೋಡೋದಾದರೆ ಸದ್ಯಕ್ಕೆ ಈ ಒಂದು ಯುದ್ಧದ ಒಂದು ಭೀಕರತೆ, ಒಂದು ಸನ್ನಿವೇಶ ಏನಿದೆ ಅದು ಅಷ್ಟು ಬೇಗ ಮುಗಿಯುವಂಥ ಲಕ್ಷಣಗಳು ಕಂಡುಬರ್ತಿಲ್ಲ. ಒಂದು ವೇಳೆ ಏನಾದರೂ ಇರಾನ್ ಸಂಧಾನ ಸೂತ್ರದಲ್ಲಿ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೀವಿ ಅಂತ ಏನಾದ್ರೂ ಆ ಸಂಧಾನ ಸೂತ್ರದಲ್ಲಿ ಒಂದು ಅಂಶ ಇದ್ದರೆ ಅಂಥ ಸಂದರ್ಭದಲ್ಲಿ ಒಂದು ತೈಲ ಮತ್ತು ಅನಿಲದ ಸಂಕಷ್ಟದಿಂದ ಹೊರಬರ್ಬೋದು. ಒಂದು ವೇಳೆ ಏನಾದರೂ ಇವತ್ತಿನ ಒಳಗಡೆ ಈ ಸಂಧಾನ ಸೂತ್ರಕ್ಕೆ ಬರದಲ್ಲೇ ಇದ್ದರೆ ನಂತರದ ದಿನಗಳಲ್ಲಿ ಮತ್ತೆ ಈ ಯುದ್ಧದ ಒಂದು ಸನ್ನಿವೇಶ ನಿರ್ಮಾಣ ಆಗೋಂಥ ಸಾಧ್ಯತೆ ಇದೆ. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮಗನ ಮದುವೆಯನ್ನೇ ಬಿಟ್ಟು ವೈಟ್ ಹೌಸ್ಗೆ ತುರ್ತಾಗಿ ಆಗಮಿಸಿದ್ದಾರೆ ಅಂದರೆ ಏನಿರಬಹುದು, ಕಾರಣ ಏನಿರಬಹುದು ಅನ್ನೋ ಚರ್ಚೆ ಈಗಾಗಲೇ ಶುರುವಾಗಿದೆ. ಅಂಥ ಒಂದು ಮಹತ್ವದ ತೀರ್ಮಾನ ಏನು ಕೈಗೊಳ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇಡೀ ವಿಶ್ವ ಕಾಯ್ತಾ ಇದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.